ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ ಥರ ಆರ್ಡಿನರಿ ಆರ್ಡಿನರಿ ವೇನಲ್ಲಿ ರೈಟು ಇಲ್ಲ, ಅವ್ರ ಜಾಗದಲ್ಲೂ ಕೊಡೋಗಿಲ್ಲ, ಅವ್ರು ಕೇಳಿದಾಗಿ ಕೆಲಸ ಕೊಡಬೇಕು ಅದು ಇಲ್ಲ. ಮೂರನೇದು ರಾಜ್ಯಗಳ ಮೇಲೆ ಹೊರೆ ಹೊರಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ವೇಜಸ್ 100%, ವೇಜಸ್ ಮೆಟೀರಿಯಲ್ 75-25, ಈಗ 90-10. 60% ಕೇಂದ್ರ ಸರ್ಕಾರ, 40% ರಾಜ್ಯ ಸರ್ಕಾರ. ಕನ್ಸಲ್ಟೇಷನ್ ಇರಲಾರ್ದು ಅಗೇನ್ಸ್ಟ್ ದ ಕಾನ್ಸ್ಟಿಟ್ಯೂಷನ್. ಅದು ಜೊತೆಗೆ ಇಟ್ ಈಸ್ ಅಗೇನ್ಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಆರ್ಟಿಕಲ್ 258. ಇದು ಕಾನೂನು ಪ್ರಕಾರವಾಗಿ ಆರ್ಟಿಕಲ್ 258 and 280 73ನೇ ತಿದ್ದುಪಡಿ ಪ್ರಕಾರ, ಸಂವಿಧಾನಕ್ಕೆ 73-74 ತಿದ್ದುಪಡಿ ಆಯ್ತಲ್ಲ, ಆಗ 73ನೇ ತಿದ್ದುಪಡಿ ಪ್ರಕಾರ ಗ್ರಾಮ ಸಭೆಗೆ ಮತ್ತು ಗ್ರಾಮ ಪಂಚಾಯತಿಗಳಿಗೆ ಇದ್ದ ಅಧಿಕಾರಗಳನ್ನು ಈಗ ಕೇಂದ್ರ ಸರ್ಕಾರ ಕಿತ್ಕೊಂಡ್ಬಿಟ್ಟಿದೆ. ಎಲ್ಲ ದಿಲ್ಲಿಗೆ ಹೋಗ್ಬೇಕು. ಇದು ಇಟ್ ಈಸ್ ಎಗ್ನೆಸ್ಟ್ ದಿ ಡಿಸೆಂಟ್ರಲೈಸೇಷನ್, ಇಟ್ ಈಸ್ ಎಗ್ನೆಸ್ಟ್ ದಿ ಫೆಡರಲಿಸಮ್, ಇಟ್ ಈಸ್ ಎಗ್ನೆಸ್ಟ್ ದಿ ಕಾನ್ಸ್ಟಿಟ್ಯೂಷನ್. ಮನುಸ್ಮೃತಿ ಏನು ಹೇಳ್ತದೆ ಅಂತಂದ್ರೆ, ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರ ಕೈಯಲ್ಲಿ ಹಣ ಇರಬಾರದು, ಯಾಕಂದ್ರೆ ಅವರು ಸೇವಕರಾಗೇ ಇರಬೇಕು. ಮನುಸ್ಮೃತಿ ಏನು ಹೇಳ್ತದೆ ಅಂತಂದ್ರೆ, ನಿಮಗೆಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೀನಿ ನಾನು. ಮಹಿಳೆಯರಿಗೆ, ದಲಿತರಿಗೆ, ಶೂದ್ರರಿಗೆ ಅವ್ರ ಕೈಯಲ್ಲಿ ಹಣ ಇರಬಾರದು, ಸ್ವಾಭಿಮಾನದಿಂದ ಬದುಕಬಾರದು. ಅವರು ಸಂಪೂರ್ಣ ಸೇವಕರಾಗಿರಬೇಕು. ಈ ಮನುಸ್ಮೃತಿಯಿಂದ ಪ್ರೇರಣೆ ಪಡೆದಿರೋರು ಯಾರು? RSS. ಅವರು ಮಾರ್ಗದರ್ಶಕರು, ಬಿಜೆಪಿ ಸರ್ಕಾರಕ್ಕೆ ಮಾರ್ಗದರ್ಶಕರು ಅವರು. ಅಂದರೆ ಹಳ್ಳಿ ಅಧಿಕಾರನ ಕಿತ್ಕೊಳ್ಳೋದು, ದಿಲ್ಲಿನಲ್ಲಿ ಇಟ್ಕೊಳ್ಳೋದು. ಹಳ್ಳಿ ಅಧಿಕಾರನ ದಿಲ್ಲಿ ಅಧಿಕಾರ ಕಿತ್ಕೊಂಡಿದೆ. ಆಮೇಲೆ ಹೇಗೆ ದುಷ್ಪರಿಣಾಮಗಳಾಗ್ತವೆ ಅಂತಕ್ಕನ್ನೋದನ್ನು ನೀವು ದಯಮಾಡಿ ಇದನ್ನು ಯಾಕೆ ಎಲ್ಲ ಜನಗಳಿಗೆ ಗೊತ್ತಾಗಬೇಕು. ಈ ಕಾಯ್ದೆಯಿಂದ ದುಷ್ಪರಿಣಾಮಗಳು ಏನಾಗ್ತಾ ಇದ್ದಾವೆ. ಈ VBG ರಾಮ್ಜಿ ನಿರುದ್ಯೋಗದ ಇವರು ಈಗಾಗಲೇ ಹಂಚಿದ್ದಾರೆ. ಇವನ್ನೆಲ್ಲ ನಿಮಗೂ ಕೂಡ ಕೊಡ್ತಾರೆ. ನಿರುದ್ಯೋಗದ ಪ್ರಮಾಣ ಹೆಚ್ಚಳ ದುಷ್ಪರಿಣಾಮ ನಂಬರ್ 1. ಕನಿಷ್ಠ ವೇತನದ ರಕ್ಷಣೆ ಇಲ್ಲದೆ ಕಾರ್ಮಿಕರು ಸಂಕಷ್ಟಕ್ಕೆ. ಕಾರ್ಮಿಕರ ಶೋಷಣೆ ಮತ್ತು ಒತ್ತಡ ಹೆಚ್ಚಳ.
ಉದ್ಯೋಗದಲ್ಲಿ ಮಹಿಳೆಯರಿಗೆ ಪಾಲುದಾರಿಕೆ ಇಳಿಕೆ. ಇದರಿಂದ ದಲಿತ ಮತ್ತು ಆದಿವಾಸಿ ಕುಟುಂಬಗಳ ಮೇಲೆ ಅಧಿಕ ಒತ್ತಡ ಸೃಷ್ಟಿ. ಇದರಿಂದ ಬಲವಂತದ ವಲಸೆ ಆಗುತ್ತೆ. ಕುಸಿತ. ಇದರಿಂದ ಗ್ರಾಮೀಣ ಬದುಕಿನಲ್ಲಿ ಸಂಕಷ್ಟ ತೀವ್ರಗೊಳ್ತದೆ. ಮುಖ್ಯವಾಗಿ ಪಂಚಾಯಿತಿಗಳು ಬರೀ ಅನುಷ್ಠಾನಗೊಳಿಸ್ತಕ್ಕಂಥ ಸಂಸ್ಥೆಗಳಾಗ್ತವೆ. ಸ್ಥಳೀಯ ಕಾಮಗಾರಿಗಳನ್ನು ನಿರ್ಧಾರ ಮಾಡತಕ್ಕಂಥ ಅಧಿಕಾರ ಇಲ್ಲ ಪಂಚಾಯಿತಿಗಳಿಗೆ. ಗ್ರಾಮೀಣ ಆಸ್ತಿಗಳನ್ನು ಮಾಡತಕ್ಕಂಥ ಬೇಡಿಕೆ ಇಡುವುದು ಅಸಾಧ್ಯ. ಇವು ಪ್ರಮುಖವಾದಂಥ ದುಷ್ಪರಿಣಾಮಗಳು. ಆಮೇಲೆ ಈ ಮನ್ರೇಗಾ ಯೋಜನೆಯಲ್ಲಿ ಸ್ಥಳೀಯ ಆಸ್ತಿಗಳನ್ನು ನಿರ್ಮಾಣ ಮಾಡೋದು ಇತ್ತು. ಈ ಕಾಯ್ದೆನಲ್ಲಿ PM ಗತಿಶಕ್ತಿ ಯೋಜನೆಯಲ್ಲಿ ದೊಡ್ಡ ದೊಡ್ಡ ಕಾಮಗಾರಿಗಳನ್ನು ಕೈಗೆತ್ತಿಕೊಳ್ಳುವ ಮೂಲಕ ಸ್ಥಳೀಯ ಪಂಚಾಯಿತಿಗಳು ಕಾರ್ಮಿಕರನ್ನು ಪೂರೈಕೆ ಮಾಡುವ ಏಜೆಂಟ್ಗಳೆಂಬಂತೆ ಮಾಡಲಾಗಿದೆ. ಕಾಂಟ್ರಾಕ್ಟರ್ನ ಪದನೇ ಇರ್ತಿರ್ಲಿಲ್ಲ. ನೇರವಾಗಿ ಅವರ ಅಕೌಂಟ್ಗೆ ದುಡ್ಡು ಹೋಯ್ತಿತ್ತು. ಅವರು ಜನ ಕೇಳಿ ಕೆಲಸ ಇಂತಿದೆ ಮಾಡಬೇಕು ಅಂತ ಇದ್ರು. ಜೊತೆಗೆ ಅವ್ರ ಜಮೀನುಗಳಲ್ಲಿ ಮಾಡ್ಕೋಬೋದಾಗಿತ್ತು. ಈ ಮಟ್ಟ ಮಾಡೋದು, ಗಿಡ ನೆಡೋದು, ಬದು ಹಾಕೋದು, ಹೋಂಡ ನಿರ್ಮಾಣ ಮಾಡೋದು, ಇವೆಲ್ಲ ಕೆಲಸಗಳನ್ನೆಲ್ಲ ಅವ್ರವ್ರ ಜಮೀನುಗಳಲ್ಲೇ ಮಾಡಲಿಕ್ಕೆ ಅನುಕೂಲ ಆಗ್ತಿತ್ತು. ಈಗ ನೋಟಿಫಿಕೇಶನ್ ಮಾಡ್ತಾರೆ ಇಂಥ ಕಡೆ ಮಾಡಬೇಕು ಅಂತ. ಆಮೇಲೆ ರಾಜ್ಯ ಸರ್ಕಾರ ಬೇಡಿಕೆ ಏನಿಟ್ಟಿದೆ ಅಂತಂದ್ರೆ, ಈ VBG ರಾಮ್ಜಿ ಯೋಜನೆಯನ್ನು ಸಂಪೂರ್ಣವಾಗಿ ರದ್ದು ಮಾಡಬೇಕು. ಆಮೇಲೆ ಮನ್ರೇಗಾ ಕಾಯ್ದೆಯನ್ನು ರೆಸ್ಟೋರ್ ಮಾಡಬೇಕು. ಬಡವರ, ದಲಿತರ, ಮಹಿಳೆಯರ, ಸಣ್ಣ ರೈತರ ಉದ್ಯೋಗದ ಹಕ್ಕನ್ನು ಪುನರ್ ಸ್ಥಾಪಿಸಬೇಕು. ಆಮೇಲೆ ಪಂಚಾಯಿತಿಗಳ ಸ್ವಯಂ ಆಡಳಿತದ ಹಕ್ಕನ್ನು ಮರುಸ್ಥಾಪಿಸಬೇಕು. ನಾನು ಕೊನೆಯಲ್ಲಿ ಏನು ಅರ್ಜಿ ಮಾಡಿದ್ದೀನಿ ಅಂತಕ್ಕಂಥದ್ದನ್ನು ಹೇಳ್ಬಿಡ್ತೀನಿ. ಪ್ರೈಮ್ ಮಿನಿಸ್ಟರ್ಗೆ ಬರೆದಿರ್ತಕ್ಕಂಥ ಲೆಟರ್ನಲ್ಲಿ, ಇನ್ ಲೈಟ್ ಆಫ್ ದಿ ಅಬೋವ್, I urge your personal intervention
to suspend the implementation of the VBG Ramji Act and to initiate constitutionally mandated consultations with the state governments to strengthen the right to livelihood and build a present resilient Bharat, Vikasita Bharat. ಸದೃಢವಾದಂಥ ಭಾರತವನ್ನು ನಿರ್ಮಾಣ ಮಾಡಬೇಕು ಅಂತೇಳಿ ನಾನು ಪ್ರೈಮ್ ಮಿನಿಸ್ಟ್ರಿಗೆ ಬರೆದಿರ್ತಕ್ಕಂಥ ಜೊತೆಗೆ ನಾವು ಯಾರ ಜೊತೆಲೂ ಪಂಚಾಯತಿ ಸಮಾಲೋಚನೆ ಮಾಡಿಲ್ಲ ರಾಜ್ಯಗಳಲ್ಲಿ. ಇದು ಪಂಚಾಯತಿ ಆಕ್ಟ್ ಇದೆಯಲ್ಲ, ಇದು ಕನ್ಕರೆಂಟ್ ಲಿಸ್ಟ್ನಲ್ಲಿ ಬರೋದು. ನಿಮಗೆ ಕಾನ್ಸ್ಟಿಟ್ಯೂಷನಲ್ಲಿ 3 ಲಿಸ್ಟ್ ಇದ್ದಾವೆ: ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಅಂಡ್ ಕನ್ಕರೆಂಟ್ ಲಿಸ್ಟ್. ಕನ್ಕರೆಂಟ್ ಲಿಸ್ಟ್ನಲ್ಲಿ ಇದು ಬರೋದ್ರಿಂದ ರಾಜ್ಯಗಳಿಗೂ ಜೊತೆಗೂ ಕೂಡ ಸಮಾಲೋಚನೆ ಮಾಡಬೇಕು, ಜನರ ಅಭಿಪ್ರಾಯನೂ ಕೂಡ ಕೇಳಬೇಕು. ಇವರು ಸರ್ವಾಧಿಕಾರಿ ಧೋರಣೆಯನ್ನ ಮತ್ತೆ ನಾವು ಪಕ್ಷ ಏನ್ ಮಾಡ್ತದೆ ಅಂತಕ್ಕಂಥದನ್ನ ಸಂಪೂರ್ಣವಾಗಿ ನಮ್ಮ ಪಕ್ಷ ಇದನ್ನ ವಿರೋಧ ಮಾಡ್ತದೆ. ಆಮೇಲೆ ಈ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್ ಇದೆಯಲ್ಲ, ನರೇಗಾ, ಮನ್ರೇಗಾ, ಅದು ಬರೀ ಜನರ ಕೆಲಸ ಅಷ್ಟೇ ಅಲ್ಲ, ಇದು ಒಂದು ಐತಿಹಾಸಿಕವಾದಂಥ ನಿರ್ಣಯ. ಆಮೇಲೆ ಮಹಾತ್ಮ ಗಾಂಧೀಜಿಯವರು ಗ್ರಾಮ ಸ್ವರಾಜ್ಯದ ಕನಸು ಕಂಡಿದ್ರಲ್ಲ, ಅದನ್ನ ನನಸು ಮಾಡಲಿಕ್ಕೆ ಇದು ಒಂದು ಹೆಜ್ಜೆಯಾಗಿತ್ತು. ಅದಕ್ಕೆ ಈಗ ಮಹಾತ್ಮ ಗಾಂಧಿಯನ್ನ ಗೂಡ್ಸೆ ಕೊಂದಾಕಿದ್ರು. ಇದು ಎರಡನೇ ಬಾರಿ ಮಹಾತ್ಮ ಗಾಂಧೀಜಿಯವರನ್ನ ಕೊಂದಾಕ್ತಾ ಇದ್ದಾರೆ. ಮಹಾತ್ಮ ಗಾಂಧೀಜಿಯವರ ಹೆಸರನ್ನು ಬದಲಾವಣೆ ಮಾಡಿ ಅವರು ಇಷ್ಟೊಂದು ದ್ವೇಷ ಇರಬಾರದು. ಮಹಾತ್ಮ ಗಾಂಧೀಜಿ ಗ್ರಾಮ ಸ್ವರಾಜ್ಯ ಹೇಳಿದ್ದೆ ತಪ್ಪ, ಅವರು ಈ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟದೆ ತಪ್ಪ. ಇಡೀ ದೇಶದಲ್ಲಿ ನಮ್ಮ ಪಕ್ಷ ಮನ್ರೇಗಾ ಕಾಯ್ದೆಯನ್ನು ಮತ್ತೆ ಪುನಃಸ್ಥಾಪಿಸಬೇಕು. ರಿಪೀಲ್ ಮಾಡಿರ್ತಕ್ಕಂಥದ್ದು ಬಡವರಿಗೆ, ಮಹಿಳೆಯರಿಗೆ, ಸಣ್ಣ ರೈತರಿಗೆ ಮಾಡಿರ್ತಕ್ಕಂಥ ದ್ರೋಹ. ಅಂತೇಳಿ ನಾನು ಒತ್ತಾಯವನ್ನು ಮಾಡ್ತಾ ಇದ್ದೇನೆ. ನಮ್ಮ
ನಮ್ಮ ಪಕ್ಷ ಏನು ಮಾಡ್ತದೆ ಅಂತಕ್ಕಂಥದ್ದನ್ನು ಈಗ ಡಿ ಕೆ ಶಿವಕುಮಾರ್ ಅವರು ಪ್ರಸ್ತಾಪ ಮಾಡ್ತಾರೆ. ನಮಸ್ಕಾರ ಎಲ್ಲರಿಗೂ. ಎಲ್ಲ ಗೌರವಾನ್ವಿತ ಮುಖ್ಯಮಂತ್ರಿಗಳೇ, ಎಲ್ಲ ನನ್ನ ಸಹೋದ್ಯೋಗಿಗಳೇ, ಎಲ್ಲ ಮಾಧ್ಯಮ ಮಿತ್ರರೇ, ಈ ಮಾಧ್ಯಮ ಗೋಷ್ಠಿ ಒಂದು ಪಕ್ಷದ್ದು ಇಲ್ಲ ಒಂದು ಸರ್ಕಾರದಲ್ಲ. ಈ ಮಾಧ್ಯಮ ಗೋಷ್ಠಿ ಇಡೀ ರಾಜ್ಯದಲ್ಲಿ ಇರುವಂತ ಎಲ್ಲ ಕೂಲಿ ಕಾರ್ಮಿಕರ ಬದುಕು ಜೊತೆಗೆ ಗ್ರಾಮೀಣ ಪ್ರದೇಶದ ಅಭಿವೃದ್ಧಿ ವಿಚಾರದಲ್ಲಿ ಕಳೆದ 20 ವರ್ಷದಿಂದ ಏನು ನಮ್ಮ ಹಳ್ಳಿಯ ಜನ ದುಡಿದು ಬೆವರು ಸುರಿಸಿ ಆ ಊರನ್ನ ಅಭಿವೃದ್ಧಿ ಮಾಡ್ತಾ ಇದ್ರು ಮತ್ತು ವೈಯಕ್ತಿಕವಾದಂಥ ಅವರ ಬದುಕಿನಲ್ಲಿ ಒಂದು ಶಕ್ತಿ ತುಂಬ್ತಾ ಇತ್ತು. ಅದಕ್ಕೆ ಇವತ್ತು ಒಂದು ಕೊನೆ ಇತಿಹಾಸವನ್ನ ಎಳೆದಿದ್ದಾರೆ. ನನಗೆ ಆಶ್ಚರ್ಯ ಆಗ್ತದೆ. ನಾನು ಬಿಜೆಪಿ ಎಲ್ಲ ಸ್ನೇಹಿತರಿಗೆ ನಾನು ಕೇಳಲಿಕ್ಕೆ ಬಯಸ್ತೇನೆ, ಇಲ್ಲ ನೀವು ಇದನ್ನ ಸ್ವಾಗತ ಮಾಡಬೇಕಾಯ್ತು, ಇಲ್ಲ ನೀವು ಇದನ್ನ ಖಂಡಿಸಬೇಕಾಯ್ತು. ಎರಡೂ ಕೂಡ ಮಾಡಿಲ್ಲ. ಇಲ್ಲ, ಏನು ನಿಮ್ಮ ಕೇಂದ್ರ ಸರ್ಕಾರ ಮಾಡಿದೆ ಇದು ಮಾಡಿರೋದು ಸರಿ ಅಂತ ನೀವು ಹೇಳಬೇಕಾಗಿತ್ತು. ಇಲ್ಲ, ನರೇಗಾ ಯೋಜನೆಯನ್ನ ತೆಗೆದಾಕಿರೋದು ಸರಿ ಅಂತ ಹೇಳ್ಬೇಕಾಯ್ತು, ಇಲ್ಲ ತಪ್ಪು ಅಂತ ಹೇಳ್ಬೇಕಾಯ್ತು. ಇವೆರಡೂ ಹೇಳ್ದೆ ಯಾಕೆ ಇಲ್ಲಿವರೆಗೂ ಮೌನ ತಾಳ್ತಾ ಇದ್ದೀರಿ ಅನ್ನೋದನ್ನ ನೀವು ಹೇಳಬೇಕಾಗ್ತದೆ. ಯಾಕೆಂದ್ರೆ ಈ ಯೋಜನೆಯಿಂದ ಈಗಾಗಲೇ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ರೂರಲ್ ಡೆವಲಪ್ಮೆಂಟ್ ಮಿನಿಸ್ಟರ್ ಹೇಳ್ದಂಗೆ ಪ್ರತಿಯೊಂದು ಕುಟುಂಬದ ಯಾರು ಕೂಲಿ ಕಾರ್ಮಿಕರಿಗೆ ಈ ಶಕ್ತಿ ಮಹಾತ್ಮ ಗಾಂಧೀಜಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ, ಈ ಯೋಜನೆಯಲ್ಲಿ ಪ್ರತಿಯೊಬ್ಬರ ವೈಯಕ್ತಿಕವಾದಂಥ ಬದುಕಿನಲ್ಲಿ ತಾನು ಮಾಡಿದಂಥ ತನ್ನ ಮನೆ ಕಟ್ಕೊಳ್ಳೋಕ್ಕೆ ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಕೊಟ್ಟಂತ ಮನೆ, ಆಶ್ರಯ ಮನೆ, ಇಂದಿರಾ ಆವಾಸ್ ಮನೆ, ಅಂಬೇಡ್ಕರ್ ಮನೆ, ಬಸವ ಜಯಂತಿ ಮನೆ, ಆ ಮನೆಯಲ್ಲಿ ತಾನೇ ಕೂಲಿ ಮಾಡಿಕೊಂಡು ಕಟ್ತಾ ಇರೋಂಥ ಸಣ್ಣ ಮನೆಗೆ ತಾನೇ ಕೂಲಿ ತೆಗೆದುಕೊಳ್ಳುವಂಥ ಶಕ್ತಿ ಇವತ್ತು ಮನಮೋಹನ್ ಸಿಂಗ್ ಅವರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, UPA ಸರ್ಕಾರ ಕೊಟ್ಟಿತ್ತು. ಜೊತೆಗೆ ಪ್ರತಿಯೊಬ್ಬ ಜಮೀನಿನಲ್ಲಿ ಇಂಗು ಗುಂಡಿ ತೋಡ್ಕೊಳ್ಳಿಕ್ಕೆ, ಇಲ್ಲ ಏನಾದ್ರು ಒಂದು ಇದಕ್ಕೆ ರೇಷ್ಮೆ ಹಾಕ್ಲಿಕ್ಕೆ, ಮಾವಿನ ಗಿಡ ಯಾವುದೇ ಆಗ್ಲಿ ಅವನು ವ್ಯವಸಾಯ ಮಾಡ್ಕೊಳ್ಳಿಕ್ಕೆ, ಅವನ ವ್ಯವಸಾಯ ಮಾಡ್ಕೊಳ್ಳೋದಕ್ಕೂ ಕೂಡ ಅವನಿಗೆ ಕೂಲಿಯನ್ನ ಪಡ್ಕೊಳ್ಳಿಕ್ಕೆ, ಅದನ್ನ ರಿಜಿಸ್ಟರ್ ಪಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇದೆ. ನಾನು ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ, ನೋಡಿ, ಒಂದು ಇನ್ಫ್ರಾಸ್ಟ್ರಕ್ಚರ್ ಬೇರೆ ವಿಚಾರ, ನಾನು ಅದಕ್ಕೆ ಆಮೇಲೆ ಬರ್ತೇನೆ. ಇಂಡಿವಿಜುವಲ್ ಆಗಿ ಇಂಪ್ರೂವಿಂಗ್ ಲೈವ್ಲಿಹುಡ್ಸ್ ಥ್ರೂ ಹಾರ್ಟಿಕಲ್ಚರ್, ಸಿರಿಕಲ್ಚರ್, ಪ್ಲಾಂಟೇಶನ್, ಫಾರ್ಮ್, ಫಾರೆಸ್ಟ್ರಿ. ಆಮೇಲೆ ಡೆವಲಪ್ ವೇಸ್ಟ್ ಲ್ಯಾಂಡ್, ಯಾವ್ದಾದ್ರು ವೇಸ್ಟ್ ಲ್ಯಾಂಡ್ ಅಂತ ಅವ್ರ ಭೂಮಿಗಳಲ್ಲಿತ್ತು ಅದನ್ನೆಲ್ಲ ಮಟ್ಟ ಮಾಡ್ಕೊಳ್ಳಿಕ್ಕೆ ಸ್ವಂತ ಭೂಮಿಯಲ್ಲಿ. ಅನ್ಸ್ಕಿಲ್ಡ್ ವೇಜಸ್ ಕನ್ಸ್ಟ್ರಕ್ಷನ್ ಹೌಸಸ್ ಸ್ಯಾಂಕ್ಷನ್ ಅಂಡ್ ಇಂದಿರಾ ಆವಾಸ್ ಯೋಜನೆ ಅಂಡ್ ಅದರ್ ಸ್ಟೇಟ್ ಅಂಡ್ ಸೆಂಟ್ರಲ್ ಗೌರ್ಮೆಂಟ್ ಸ್ಕೀಮ್. ಈಗ ಈ ಹೊಸ ಆಕ್ಟ್ ಅಲ್ಲಿ ಈ ಇಂದಿರಾ ಆವಾಸ್ ಯೋಜನೆ ತೆಗೆದಾಕ್ಬಿಟ್ಟಿದ್ದಾರೆ, ಸ್ಟೇಟ್ ತೆಗೆದಾಕ್ಬಿಟ್ಟಿದ್ದಾರೆ, ಸೆಂಟ್ರಲ್ ಅಂತನೂ ತೆಗೆದಾಕ್ಬಿಟ್ಟಿದ್ದಾರೆ. ಪ್ರಧಾನಮಂತ್ರಿ ಮಾತ್ರ ಇಟ್ಟವ್ರೆ. ಇಲ್ಲಿದೆ ನನ್ನ ಹತ್ರ, ಬರೀ ಪ್ರಧಾನಮಂತ್ರಿ ಹೆಸರಿನಲ್ಲಿ ಯಾವ್ದಾದ್ರು ಮನೆ ಕಟ್ಟರೆ ಅದನ್ನ ತೆಗೆದುಕೊಳ್ಬೋದಂತೆ. ಆಮೇಲೆ ಕ್ರಿಯೇಟಿಂಗ್ ಇನ್ಫ್ರಾಸ್ಟ್ರಕ್ಚರ್ ಅಂದ್ರೆ ದನದ ಕೊಟ್ಟಿಗೆ, ಇದು ಹಂದಿ ಶೆಡ್ಗಳು, ಕುರಿ ಶೆಡ್ಡು, ದನದ ಶೆಡ್ಡು ಎಲ್ಲ ಹಾಕೊಳ್ಳಿಕ್ಕೆ ನೀವು, ನಾನು ತಮಗೆಲ್ಲ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಗೆಲ್ಲ ಗಾಡಿ ಮಾಡಿಕೊಡ್ತೀನಿ, ನಮ್ಮ ತಾಲೂಕು ಹೋಗಿ ಕರ್ಕೊಂಡು ಹೋಗ್ತೀನಿ. ಇಡೀ ದೇಶದಲ್ಲಿ, ಭಾರತದ ದೇಶದಲ್ಲಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ
ಹೈಯೆಸ್ಟ್ ನರೇಗಾ ಕಾರ್ಯಕ್ರಮವನ್ನ ಉಪಯೋಗಿಸಿದಂತ ಒಂದು ತಾಲೂಕು. ನಾವೇನಾದ್ರು ಒಂದು ದೊಡ್ಡ ದರೋಡೆ ಮಾಡಿಬಿಟ್ಟಿದ್ದೀವಿ ಅಂತೇಳಿ ಒಂದು 10 ಟೀಮ್ ಬಂದು ಇನ್ವೆಸ್ಟಿಗೇಷನ್ ಮಾಡ್ತು. ಅರ್ಕಾವತಿ ನದಿಗೆ ನಾವು ಚೆಕ್ ಡ್ಯಾಮ್ ಅನ್ನ ಕ್ರಿಯೇಟ್ ಮಾಡಿದ್ದೀವಿ. 50,000 ಜನಕ್ಕೆ ದನಿನ್ ಕೊಟ್ಟಿಗೆಗಳನ್ನ ಕಟ್ಟಿಕೊಟ್ಟಿದ್ದೀವಿ. ಪಂಚಾಯಿತಿ ಬಿಲ್ಡಿಂಗ್ಗಳನ್ನ ಕಟ್ಟಿದ್ದೀವಿ. ಪ್ಲೇ ಗ್ರೌಂಡ್ಗಳನ್ನ ಮಾಡಿದ್ದೀವಿ. ಪಾರ್ಕ್ಗಳನ್ನ ಮಾಡಿದ್ದೀವಿ. ಇದನ್ನೆಲ್ಲ ನೋಡ್ಬಿಟ್ಟು ಅವರು ಓಹೋ ಹಿಂಗ್ ಮಾಡಿದ್ರೆ ನಮ್ಗೆ ತೊಂದರೆ ಆಗ್ತದೆ, ಅವ್ರು ಹೇಳ್ತಿರಲ್ಲ ವೋಟ್ ಬ್ಯಾಂಕ್ ರಾಜಕಾರಣ ಅಂತ, ಅದಕ್ಕೆ ಏನಾದ್ರು ಧಕ್ಕೆ ಆಗ್ತದೆ ಅಂತೇಳಿ ಇವತ್ತು ಮಾರಕವಾಗಿ ಇವತ್ತು ಎಲ್ಲ ಪಂಚಾಯಿತಿಗಳಿಗೆ ಪಂಚಾಯಿತಿ ಮೆಂಬರ್ಗಳಿಗೆ ಕೊಟ್ಟಂತ ಅಧಿಕಾರ ಏನಿತ್ತು, ಯಾಕೆಂದ್ರೆ ಪ್ರತಿಯೊಂದು ಕಾರ್ಯಕ್ರಮಗಳ ಕೂಡ ಯಾರ್ಯಾರು ಕೂಲಿ ಮಾಡ್ಕೊಳ್ಳಿಕ್ಕೆ ಶಕ್ತಿ ಇತ್ತು, ಯಾರ್ಯಾರು ಅವನ ಜಮೀನಿನಲ್ಲಿ ಅವನು ಉತ್ಪಾದನೆ ಮಾಡ್ಕೊಳ್ಳೋಕೆ ಶಕ್ತಿ ಇತ್ತು, ಅದನ್ನ ಹೋಗಿ ಪಂಚಾಯತಿಗೆ ಒಂದು ಅರ್ಜಿ ಕೊಡ್ತಿದ್ದ. ಪಂಚಾಯತಿಯವರು ಪ್ಲಾನ್ ಆಗ್ತಾ ಇದ್ರು, ಇದನ್ನ ಲೋಡ್ ಮಾಡ್ತಾ ಇದ್ರು. ಅವನಿಗೆ ನೇರವಾಗಿ ಅವನು ಕೂಲಿ ಮಾಡ್ಕೊಳ್ಳೋದಕ್ಕೆ ತಂಬನ್ನು ಕೊಟ್ಟು, ಅದು ಬಯೋಮೆಟ್ರಿಕ್ ಕೂಡ ಈಗ ಅವಕಾಶ ಇತ್ತು. ಬಯೋಮೆಟ್ರಿಕ್ ಅದನ್ನ ಇವತ್ತು ತಪ್ಪಿಸಿ ಇದನ್ನ ಕಾಂಟ್ರಾಕ್ಟ್ಗಳ ಕೈ ಕೊಟ್ಟಿದ್ದಾರೆ. ನೀವು ತೆಗೆದುಕೊಂಡು ನೋಡಿ ಈಗಿನ ಕಾನೂನು ನಾವಿಲ್ಲಿ ಕೊಟ್ಟಿದ್ದೀವಿ ಲಾಸ್ಟಲ್ಲಿ, ಗುತ್ತಿಗೆದಾರರಿಗೆ ಅವಕಾಶ ಮೊದಲು ಇರಲಿಲ್ಲ, ಈಗ ಗುತ್ತಿಗೆದಾರರಿಗೆ ಅವಕಾಶ ಇದೆ ಕಾಂಟ್ರಾಕ್ಟರ್ಗಳಿಗೆ ಈಗ ಬೆಳೆಸಲಿಕ್ಕೆ. ಅದು ಏನು ಕೇಂದ್ರ ಸರ್ಕಾರದಿಂದ ನೇರವಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಉಪಯೋಗಿಸಿ ಅಲ್ಲಿಂದನೇ ಹೇಳ್ತಾರಂತೆ ಯಾವ ತಾಲೂಕಲ್ಲಿ ಕೆಲಸ ಮಾಡಬೇಕು, ಯಾವ ಊರಿನಲ್ಲಿ ಕೆಲಸ ಮಾಡಬೇಕು ಅಂತೇಳಿ. ಈ ರೀತಿ ಈ ಯೋಜನೆ ಏನು ಇವತ್ತು ತಂದಿದ್ದಾರಲ್ಲ, ಮುಂದಕ್ಕೆ ನಾನು ಬಿಜೆಪಿ ರಾಜ್ಯದ ಯಾವ ರಾಜ್ಯದಲ್ಲೂ ಸಕ್ಸಸ್ ಆಗಲ್ಲ. ಬಿಡಿ ನಮ್ಮ ಸರ್ಕಾರಗಳದ್ದು ಬಿಡಿ, ಇನ್ಕ್ಲೂಡಿಂಗ್ ದಿ ಓನ್ ಬಿಜೆಪಿ ರನ್ ಸ್ಟೇಟ್, ಇವನ್ ಆ ಸ್ಟೇಟಲ್ಲೂ ಕೂಡ ಈ ಕಾರ್ಯಕ್ರಮವನ್ನ ಯಶಸ್ಸು ಮಾಡಲಿಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತಾ ಇದ್ದೀನಿ, ಎನಿ ಸೆಂಟ್ರಲ್ ಮಿನಿಸ್ಟರ್ ವೈ ಹ್ಯಾಸ್ ನಾಟ್ ವೆಲ್ಕಮ್ಡ್ ಇಟ್? ಇಲ್ಲ ನಾವು ನರೇಗಾ ತೆಗೆದಿದ್ದು ನಾವು ಒಳ್ಳೆ ಕೆಲಸ ಮಾಡಿದ್ದೀವಿ, ನರೇಗಾ ಕಿತ್ತಾಕಿದ್ದು ಅಂತ ಯಾಕೆ ಮಾತಾಡ್ತಾ ಇಲ್ಲ? ಇಲ್ಲ ಈ ಯೋಜನೆನ ಯಾಕೆ ಅವರು ತಂದಿದ್ದು ಒಳ್ಳೆ ಕೆಲಸ ಮಾಡ್ತಾ ಇದೀವಿ ಅಂತ ಯಾಕೆ ಇದನ್ನು ವಾದ ಮಾಡ್ತಾ ಇಲ್ಲ? ಇಷ್ಟೇ ಚರ್ಚೆ ಇದು. ಅದನ್ನೇ ನಮ್ಮ ಮುಖ್ಯಮಂತ್ರಿ ಹೇಳಿದ್ದು, ಇದು ಎಲ್ಲೂ ಕೂಡ ಚರ್ಚೆ ಆಗಿಲ್ಲ ಅನ್ನೋ ಇದನ್ನ ಈ ಸಂದರ್ಭ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೀನಿ. ನಾವು ಬೇರೆ ಬೇರೆ ನೀವು ನೋಡಿ, ನಾನು ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಸೀಯಿಂಗ್ ಇಸ್ ಬಿಲೀವಿಂಗ್. ನಮ್ಮಲ್ಲಿ ಯಾವ ರೀತಿ ನಾವು ಕೆಲಸ ಮಾಡಲಿಕ್ಕೆ ಅವಕಾಶ ಇದೆ ಅಂತ ನಿಮ್ಗೆ ಯಾರ್ಯಾರು ಬೇಕಾದ್ರೆ ಹೇಳಿ, ಒಂದಷ್ಟು ಹೆಲಿಕಾಪ್ಟರ್ಗಳು, 2-3 ಹೆಲಿಕಾಪ್ಟರ್ ಮಾಡಿ ಕಳಿಸ್ಕೊಡ್ತೀನಿ. ನೀವು ಹಾವೇರಿ ಜಿಲ್ಲೆಗೆ ಹೋಗಿ, ಒಂದೊಂದು ತಾಲೂಕಲ್ಲಿ 5ರಿಂದ 10,000 ಇಂಗು ಗುಂಡಿಗಳನ್ನು ಮಾಡಿದ್ದಾರೆ. ಇಂಗು ಗುಂಡಿಗಳು ನಾನು ನೋಡಿದ್ದೀನಿ, ಕಣ್ಣಲ್ಲಿ ನಾನು ನೋಡಿದ್ದೀನಿ ಹಾವೇರಿ ಜಿಲ್ಲೆಯಲ್ಲಿ. ಆ ನೀರನ್ನ ಒಂದು 20x20, 40x40 ಇದರಲ್ಲಿ ಮಾಡಿ ಆ ಇಂಗು ಗುಂಡಿಗಳನ್ನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ ಇಂದ ಮಾಡಿದ್ದಾರೆ. ಕೃಷ್ಣ ಬೈರೇಗೌಡರು ಅಗ್ರಿಕಲ್ಚರ್ ಇದ್ದಂಥ ಸಂದರ್ಭದಲ್ಲಿ ನಾನು ಕಣ್ಣಲ್ಲಿ ನಾನು ನೋಡಿದ್ದೀನಿ. ಆ ನೀರನ್ನ ಅಲ್ಲೇ ಅವ್ನು ಮಾಡ್ಕೊಂಡು, ಅವ್ರನ್ನ ಭೂಮಿಲೇ, ಬೇರೆ ಯಾರ ಭೂಮಿ ಇಲ್ಲ, ಅವನ ಭೂಮಿಲೇ ಅವ್ನು ಮಾಡಿಕೊಂಡು ಕೂಲಿ ಪಡ್ಕೊಳ್ಳೋಂಥ ಕೆಲಸ ಕೂಡ ಇವತ್ತಾಗಿದೆ. ಇಡೀ ರಾಜ್ಯದಲ್ಲಿ ಈ ರೀತಿ ಆಗ್ತಾ ಇದೆ. ಇಡೀ ರಾಷ್ಟ್ರಕ್ಕೆ ಈ ಯೋಜನೆ, ಇಡೀ ರಾಷ್ಟ್ರದ ಗ್ರಾಮೀಣ ಅಭಿವೃದ್ಧಿಗೆ ಒಂದು ದೊಡ್ಡ ಮಾರಕ ಇದೆ. ಇದರಂತ ಮಾರಕವಾದಂಥ ಬಿಲ್ಲು ಗ್ರಾಮೀಣ ಪ್ರದೇಶದ ಬದುಕಿಗೆ. ಈಗ ರಾಜೀವ್ ಗಾಂಧಿ ಅವರು 73rd 74th ಅಮೆಂಡ್ಮೆಂಟ್ ಮಾಡಬೇಕಾರೆ ಇಲ್ಲಿಗೆ ಬಂದಿರಲಿಲ್ವ ಅವರು? ನಮ್ಮ ರಾಮಕೃಷ್ಣ ಹೆಗಡೆ ಅವರು ಇಲ್ಲಿ ಚೀಫ್ ಮಿನಿಸ್ಟರ್, ಇಲ್ಲಿಗೆ ಬಂದು SK ಡೇ ಅವ್ರು ಬಂದು, ನಾವೇ ಇಲ್ಲಿ ಬಂದು ಕಾನ್ಫರೆನ್ಸ್ ಮಾಡಿಲ್ವಾ? ಈ ಆಕ್ಟ್ ತರ್ತಾ ಇದ್ದೀವಿ, ಇದಕ್ಕೆ ಏನಾಗಬೇಕು, ಪಂಚಾಯತ್ ರಾಜ್ಗೆ ಶಕ್ತಿ ಕೊಡಬೇಕು, ಪಂಚಾಯತ್ಗೆ ಏನು ಕೊಡಬೇಕು ಅಂತ ಮಾಡಿ ತೀರ್ಮಾನ ಮಾಡಿದ್ರು. ಸೋನಿಯಾ ಗಾಂಧಿ ಅವರು, ಅವ್ರ ಲೀಡರ್ ಮನಮೋಹನ್ ಸಿಂಗ್ ಅವರ ಫೈನಾನ್ಸ್ ಸಂದರ್ಭದಲ್ಲಿ ಬೇರ್ಲೂರ್ ಡಿಕ್ಲರೇಷನ್ ಏನು ಮಾಡ್ದೋ, 25 ಇಲಾಖೆಗಳಲ್ಲಿ ಪಂಚಾಯತಿಗಳಿಗೆ ಶಕ್ತಿ ತುಂಬುವಂತ ಕೆಲಸ ಮಾಡಿದ್ರು. ಆ ಶಕ್ತಿ ತುಂಬುವಂತ ಕೆಲಸದಲ್ಲಿ ಈ ನರೇಗಾ ಬಂದಿದ್ದು. ಎಲ್ಲ ಇಲಾಖೆಗೆ ಸಂಬಂಧಪಟ್ಟ ಎಲ್ಲ ಅಂಗನವಾಡಿಗಳು ನೋಡಿ, ಅಂಗನವಾಡಿ ಬಿಲ್ಡಿಂಗ್ ಕಟ್ಟಲಿಕ್ಕೆ, ಗ್ರಾಮ ಪಂಚಾಯತಿ ಆಫೀಸ್ ಕಟ್ಕೊಳ್ಳಿಕ್ಕೆ, ವುಮನ್ ಸೆಲ್ಫ್ ಹೆಲ್ಪ್ ಗ್ರೂಪ್ ಕಟ್ಟಲಿಕ್ಕೆ, ಫೆಡರೇಷನ್ನು, ಸೈಕ್ಲೋನ್ ಶೆಲ್ಟರ್ಗಳು, ನಮ್ಮ ಇದಕ್ಕೆ ಕ್ರಿಮಿಟೋರಿಯಂಗಳು ಬ್ಲಾಕ್ ಲೆವೆಲಲ್ಲಿ ಎಲ್ಲ ಕೂಡ ಕಟ್ಟಲಿಕ್ಕೆ ಒಂದು ಅವಕಾಶ. ಆಮೇಲೆ ಇದನ್ನ ಗೋಡನ್ಗಳು ಕಟ್ಕೊಳ್ಳಿಕ್ಕೆ, ಏನೇನು ನಮ್ಮ ಸಮುದಾಯದ ಭವನದ
ಏನು ಸಮುದಾಯಕ್ಕೆ ಸಂಬಂಧಪಟ್ಟಂತ ಎಲ್ಲ, ನಾನು ವೈಯಕ್ತಿಕವಾಗಿ ಒಂದೇ ಮಾತಾಡ್ತಾ ಇಲ್ಲ, ಕಲ್ವರ್ಟು, ರೋಡ್ಸು ಇನ್ಕ್ಲೂಡಿಂಗ್ ಸೈಡ್ ಡ್ರೈವ್ಸು, ಪ್ರತಿ ಒಂದು ಊರಲ್ಲೂ ಚರಂಡಿ ಮಾಡ್ಕೊಳ್ಳಿಕ್ಕೆ, ರೋಡ್ ಮಾಡಲಿಕ್ಕೆ, ಜಮೀನುಗಳಿಗೆ ಹೋಗ್ಲಿಕ್ಕೆ, ರಸ್ತೆ ಮಾಡ್ಕೊಳ್ಳಿಕ್ಕೆ ಎಲ್ಲ ಇತ್ತು. ಇನ್ನು ಮುಂದಕ್ಕೆ ಒಂದು ಮನೆ ಕೂಡ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುವುದಿಲ್ಲ. ಒಂದು ಊರಲ್ಲಿ ಒಂದು ಚರಂಡಿ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಎಲ್ಲದಕ್ಕೂ ಕೂಡ ಇವತ್ತು ಕೂಲಿ ಇತ್ತು. ಇದಕ್ಕೆ ನಿಲ್ಲಿಸಿದ್ದಾರೆ. ಸೊ ನಮ್ಮ ಸರ್ಕಾರ, ಇದು ಪಕ್ಷದ ಕೆಲಸ ಅಲ್ಲ, ಇಡೀ ನಮ್ಮ ಸರ್ಕಾರ ಪಾರ್ಟಿ ಪಕ್ಷ ಬಿಟ್ಟು ಇಡೀ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ಈ ಒಂದು ನರೇಗಾ ಕಾರ್ಮಿಕರು ಮತ್ತು ನಮ್ಮ ಲೀಡರ್ಸು ಎಲ್ಲರೂ ಸೇರಿ, ನಾವೇನು ಪಂಚಾಯತಿಲಿ ಯಾರನ್ನೂ ನಾವು ಸಿಂಬಲ್ ಮೇಲೆ ಗೆಲ್ಲಿಲ್ಲ. ವಿ ವಿಲ್ ಇನ್ವೈಟ್ ಎವ್ರಿ ಒನ್, ಎಲ್ಲರಿಗೂ ನಾವು ಆಹ್ವಾನ ಕೊಡ್ತೇವೆ. ಇದಕ್ಕೆ ಬಂದು ಅಲ್ಲಿ ಸಮಾವೇಶ ನಡೆಸ್ತೇವೆ, ಗ್ರಾಮ ಸಭೆಗಳು ನಡೆಸ್ತೇವೆ, ಅಲ್ಲಿ ಚರ್ಚೆ ಮಾಡ್ತೇವೆ. ಅದಾದಮೇಲೆ ತಾಲೂಕು ಲೆವೆಲ್ಗೆ ಬರ್ತೀವಿ, ಅದಾದಮೇಲೆ ಜಿಲ್ಲಾ ಲೆವೆಲ್ಗೆ ಬರ್ತೀವಿ, ಅದಾದಮೇಲೆ ರಾಜ್ಯದ ಮಟ್ಟಕ್ಕೆ ಬರ್ತೀವಿ. ಇದು ಆಂದೋಲನ ರೀತಿಯಲ್ಲಿ ಇದನ್ನು ವಾಪಸ್ ಅವರು ತೆಗೆದುಕೊಳ್ಳಲೇಬೇಕು. ಯಾವ ರೀತಿ ಈ ಫಾರಂ ಬಿಲ್ನ ವಾಪಸ್ಸು ತೆಗೆದುಕೊಂಡ್ರು 3 ಬಿಲ್ಗಳನ್ನು, ಅದಕ್ಕೆ ನಾವು ಮಾಡ್ತೇವೆ. ಅದಕ್ಕೆ BJPಯವರು ಇನ್ನು ಮುಂದಕ್ಕೆ ನಾನು ಅಪೀಲ್ ಮಾಡ್ತೀನಿ, ಇನ್ನು ಮುಂದಕ್ಕೆ ನಿಮಗೆ ಯಾವ ಕಾರಣಕ್ಕೂ ಮಹಾತ್ಮ ಗಾಂಧೀಜಿ ಪ್ರತಿಮೆ ಮುಂದೆ ಕೂತ್ಕೊಳ್ಳೋಕ್ಕೆ ಹಕ್ಕಿಲ್ಲ. ಆ ಹಕ್ಕನ್ನು ನೀವು ಕಳ್ಕೊಂಡಿದ್ದೀರಿ. ನಿಮ್ಮ ಕಚೇರಿಗಳಲ್ಲಿ ಮಹಾತ್ಮ ಗಾಂಧೀಜಿಯ ಆಫೀಸನ್ನು